So in 2 minutes, try.
ಹಾಯ್ ಆಲ್, ವಾಯ್ಸ್ ಕೇಳಿಸ್ತಿದೆಯಲ್ಲ? ಹಾಯ್ ಶಶಿ ತಿಳಿಸ್ತಾ ಇದೆ. ಹಾ, ನಾನು ಗುರು ಮಾತಾಡ್ತಿರೋದು. ಸೊ ಅವರು ಆಫೀಸ್ ಕಾಲ್ ಅಲ್ಲಿ ಇದ್ದಾರೆ, ಇಂಪಾರ್ಟೆಂಟ್ ಕಾಲ್ ಅಲ್ಲಿ. ಒಂದು 5 ಮಿನಿಟ್ಸ್ ಜಾಯ್ನ್ ಆಗ. ಓಕೆ. ಸೊ ಲಾಸ್ಟ್ ಸೆಷನ್ ನಾನು ಒಂದಷ್ಟು ಬೇಸಿಕ್ಸ್ ಏನೇನಿದೆ, ಟೆಂಪ್ಲೇಟ್ ಯಾವ್ಯಾವ ತರ ಮೆಟಾ ಟ್ಯಾಗ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಮೆಟಾ ಟ್ಯಾಗ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಸೊ ಈ HTML ಏನಕ್ಕೆ ಬೇಕು, ಸೊ ಇದೆಲ್ಲ ಡಿಸ್ಕಸ್ ಮಾಡಿದೀವಿ. ಓಕೆನಾ? ಸೊ ಲೆಟ್ಸ್ ಇವತ್ತೊಂದು ಸಿಂಪಲ್ ಇಮೇಲ್ ನ ಬಿಲ್ಡ್ ಮಾಡೋಣ ಇವತ್ತು ಫ್ರಮ್ ದಿ ಸ್ಕ್ರಾಚ್. ಸೊ ಇದೆಲ್ಲ ನನ್ನ ಟಾಪ್ ಲೆವೆಲ್ ಫೈಲ್. ಸೊ ಇದನ್ನೆಲ್ಲ ಇಟ್ಕೊಂಡಿರ್ತೀನಿ. ಈಗ ಕ್ಲಾಸ್ ಎಲ್ಲ ಡಿಲೀಟ್ ಮಾಡಿರ್ತೀನಿ ಇವಾಗ. ಸೊ ಫ್ರಮ್ ಸ್ಕ್ರಾಚ್ ಮಾಡೋಣ. ಸೊ ಲಾಸ್ಟ್ ಸೆಷನ್ ಏನಾರ ರಿವ್ಯೂ ಮಾಡಿದ್ರೆ ಒಂದ್ ಮತ್ತೆ ಏನಾರು. ಸೊ ಇಮೇಜ್ ಟ್ಯಾಗು ಟಿಡಿಲಿ ಯಾವ ಅಟ್ರಿಬ್ಯೂಟ್ಸ್ ಮ್ಯಾಂಡೇಟರಿ, ಟೇಬಲ್ ಯಾವ್ದು ಯಾವ್ದು ಏನಾದ್ರು ರಿವ್ಯೂ ಮಾಡಿದ್ರಾ? ಏನೇನ್ ಮಾಡಿದ್ರಾ ಇಲ್ವಾ? ಶಶೀಂದ್ರ, ನಾನು ನಿಮ್ದು ಇದೇ ಫಸ್ಟ್ ಸೆಷನ್ ಅಟೆಂಡ್ ಮಾಡ್ತಿರೋದು. ಸೊ ಓಕೆ 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 ಇವತ್ತೊಂದು ಸಿಂಪಲ್ ಬಿಲ್ಡ್ ಶುರು ಮಾಡಾಗಿದೆ. ಸೊ ಒಂದು ಲೇಔಟ್ ತಗೋಣ. ಲೇಔಟ್ ಅಂದ್ರೆ ಹೆಂಗಿರುತ್ತೆ, ನಿಮ್ಗೆ ಇಮೇಲ್ ಚೆಕ್ ಮಾಡಿದ್ರೆ ಯಾವ್ದಾರ ಒಂದು. ಸೊ ಫಾರ್ ಎಕ್ಸಾಂಪಲ್ ಇದೇ ಇಮೇಲ್ ಅಂತ ಅನ್ಕೊಳ್ಳಿ. ಬೈ ಸೊ ಶೇರ್ ಇಲ್ಲಿ ಮಾಡ್ತಾ ನೋಡಿದ್ರೆ, ಇದ್ದೀರಾ? ಓ ಶೇರ್ ಮಾಡಿಲ್ಲ ಅದು. ಓಕೆ ಇಲ್ಲ ಬೈ, ಓಕೆ ಓಕೆ ಸಾರಿ. ನೋ ಪ್ರಾಬ್ಲಮ್. ಓಕೆ, ವಿಸಿಬಲ್ ಇದೆಯಾ ಸ್ಕ್ರೀನ್? ಹಾ ಬೈ, ಕಾಣಿಸ್ತದೆ. ಓಕೆ ಡನ್. ಸೊ ಫಾರ್ ಎಕ್ಸಾಂಪಲ್ ಇದು ಇಮೇಲ್ ಅಂತ ಅನ್ಕೊಳ್ಳಿ. ಇದು ಸೊ ಇಮೇಲ್ ಅಲ್ಲಿ ನಮ್ಗೆ ಇಲ್ಲಿ ಏನಿದೆ, ಸೊ ಒಂದು ವ್ಯೂ ಇನ್ ಬ್ರೌಸರ್ ಇದೆ. ಸೊ ಇವು ಸಿಂಪಲ್ ಒಂದು ಬಿಲ್ಡ್ ಮಾಡೋಣ. ಬರೀ ಇದು ವ್ಯೂ ಇನ್ ಬ್ರೌಸರ್ ವೆಬ್ ಇದು ತಗೋಣ. ಇದೊಂದು ಬ್ಲಾಕ್ ತಗೋಣ, ಒಂದು ಲೋಗೋ ಸೆಕ್ಷನ್ ತಗೋಣ, ಮತ್ತೆ ಒಂದು ಬಾಡಿ ಸೆಕ್ಷನ್, ಮತ್ತೆ ಒಂದು ಫೂಟರ್ ತಗೋಣ ಇವತ್ತು. ಸೊ ಈ ಫೂಟರ್ ಒಂದು ತಗೋಣ. ಸೊ ನಮ್ದೇ ಡಿಕಂಪೈಲರ್ ಒಂದು ಇಮೇಲ್ ಇದೆ. ಸೊ ಅದನ್ನೇ ಇವತ್ತು ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವು ವ್ಯೂ ಇನ್ ಬ್ರೌಸರ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಕಮೆಂಟ್ ಹಾಕೋತೀನಿ ಒಂದು. ಸೊ ಇದು ಮ್ಯಾಂಡೇಟರಿ ಅಲ್ಲ, ಬಟ್ ಇದೊಂದು ಬೆಸ್ಟ್ ಪ್ರಾಕ್ಟೀಸ್. ಯಾಕೆಂದ್ರೆ ನಿಮ್ಗೆ ಎಲ್ಲಿ ಶುರು ಮಾಡಿ ಎಲ್ಲಿ ಎಂಡ್ ಮಾಡ್ತಾ ಇದೀರ ಅಂತ ಗೊತ್ತಾಗಿದ್ದು. ಸೊ ವ್ಯೂ ಇನ್ ವೆಬ್ ಬ್ರೌಸರ್ ಸ್ಟಾರ್ಟ್. ಸೊ ಇದು ಹ್ಯಾಂಡ್ಸ್ ಅಂತ ಹಾಕೋತೀನಿ. ಸೊ ಆಗ್ಲೇ ಹೇಳ್ದಂಗೆ ನಿಮ್ಗೆ, ಸೊ ಇದು ನೆಸ್ಟೆಡ್ ಟೇಬಲ್ಸ್ ಅಲ್ಲಿ ಆಟಾಡ್ತಾ ಹೋಗ್ಬೇಕು. ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಆಗಲಿ H1 ಟ್ಯಾಗ್ ಆಗಲಿ ಯೂಸ್ ಮಾಡಕ್ ಹೋಗಲ್ಲ ಇಲ್ಲಿ ಜಾಸ್ತಿ. ಸೊ ಪ್ಯೂರ್ಲಿ ಒಂದು ಟೇಬಲ್ಸ್. ಸೊ ಫಸ್ಟ್ ನಾನು ಟೇಬಲ್ ಟ್ಯಾಗ್ ಓಪನ್ ಮಾಡ್ಕೋತೀನಿ. ಅದಕ್ಕೆ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಆಗಿವೆ. ಸೆಲ್ ಪ್ಯಾಡಿಂಗ್ ಬೇಕು, ಅದು ಯಾವಾಗಲೂ 0 ಆಗಬೇಕು. ಸೆಲ್ ಸ್ಪೇಸಿಂಗ್ 0 ಇರಬೇಕು. ಬಾರ್ಡರ್ 0 ಇರಬೇಕು. 100% ಅಂತ ಹೇಳ್ಕೊತೀನಿ. ಸೊ ನಿಮ್ಗೆ ಟೈಮ್ ಸಿಕ್ತಾಗ W3 ಸ್ಕೂಲ್ಸ್ ಅಥವಾ ಇನ್ಯಾವುದಾದ್ರು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಸೆಲ್ ಪ್ಯಾಡಿಂಗ್ ಅಂದ್ರೆ ಏನು, ಸೆಲ್ ಸ್ಪೇಸಿಂಗ್ ಏನು, ಬಾರ್ಡರ್ ಏನಕ್ಕೆ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಸೊ ಒಂದು ಟೇಬಲ್ ಟ್ಯಾಗ್ ಕ್ರಿಯೇಟ್ ಮಾಡಿದ್ರೆ ನಾವು ಒಂದು ರೋ, ಅದರಲ್ಲಿ ಒಂದು ರೋ ಮತ್ತೆ ಒಂದು ಕಾಲಮ್ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಒಂಥರ ಇದೊಂಥರ ಬಾಕ್ಸ್ ಇದ್ದಂಗೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇದನ್ನ ಸೇವ್ ಮಾಡ್ತೀನಿ ನಾನು. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಈಗ, ಸೊ ಇಲ್ಲಿ ನಮ್ಗೆ ಕಂಟೆಂಟ್ ಬಂದಿದೆ, ಒಂದು ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಇಲ್ಲಿ ಚೆಕ್ ಮಾಡಿ. ಸೊ ಇದು ನಮ್ದು ಔಟರ್ ಟೇಬಲ್ ವಿತ್ 100% ಇದೆ. ಸೊ ಇದು ಎಂಟೈರ್ ಸ್ಕ್ರೀನ್ ವಿಡ್ತ್ ಏನಿದೆ ಅದನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಈ ಸ್ಕ್ರೀನ್ ಸೈಜ್ ಬಂದು 1280 x 18 ಇದೆ.
ಸೊ 18 ಅಂದ್ರೆ ಆಸ್ ಆಫ್ ನಾವು ಈ ಬ್ಲಾಕ್ ತಗೋತಾ ಇದೆ ಅದಕ್ಕೆ. ಸೊ 1280 ಬಿಡ್ತಿದ್ದು. ಸೊ ಅದರೊಳಗೆ ನಮ್ದು ಇಮೇಲ್ ಸ್ಟ್ಯಾಂಡರ್ಡ್ ಬಿಡ್ತಾ ಏನಿದೆ ಫ್ರಮ್ 600 to 700 ಪಿಕ್ಸೆಲ್ ಇರುತ್ತೆ ಇಮೇಲ್ ಬಿಲ್ಡ್ ಯಾವಾಗಲೂ. ಸೊ ಇದನ್ನ ನಾನು 640 ಪಿಕ್ಸೆಲ್ ಅಲ್ಲಿ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ 640 ಪಿಕ್ಸೆಲ್ ನೋಡಿದಾಗ ನಿಮ್ಗೆ ಸೊ ಇದು ಆ ಪರ್ಟಿಕ್ಯುಲರ್ ಇಮೇಲ್ ಟೆಂಪ್ಲೇಟ್ ಸೆಂಟ್ರಲ್ಗೆ ಅಲೈನ್ ಆಗ್ತಿದೆ. ಯಾಕೆಂದ್ರೆ ಇಲ್ಲಿ ಅಲೈನ್ ಸೆಂಟರ್ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ವಿಡ್ತ್ 640 ಕೊಟ್ಟಿರೋದ್ರಿಂದ. ಸೊ ಆ TD ಒಳಗಡೆ ನಾವು ನಮ್ದು ಏನೇನ್ ಬ್ಲಾಕ್ ಬೇಕು ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಫಸ್ಟ್ ನಾವು ಏನ್ ಬ್ರೌಸರ್ ಹಾಕೊಂಡಿದೀವಿ, ಸೊ ಅದಕ್ಕೆ ಇಲ್ಲಿ ಒಂದು ಬ್ಲಾಕ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡಿದ್ರೆ ಇದೊಂದು ಪರ್ಟಿಕ್ಯುಲರ್ ಬ್ಲಾಕ್ ಇದು ಟೇಬಲ್, ಅದರೊಳಗೆ TR TD. ಸೊ ಇದೊಂಥರ ಬಾಕ್ಸ್ ಇದ್ದಂಗೆ ಒಂದು. ಸೊ ಟೇಬಲ್ ಓಪನ್ ಮಾಡ್ತಿದಂಗೆ TR TD ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಬರೀ ಟೇಬಲ್ ಟ್ಯಾಗ್ ಅಂತೂ ಇರಲ್ಲ, ಅಥವಾ ಬರೀ TR ಟ್ಯಾಗ್ ಅಂತೂ ಇರಲ್ಲ ಆತರ. ಸೊ ಟೇಬಲ್ ಟ್ಯಾಗ್ ಒಳಗೆ TR TD ಇರಲೇಬೇಕು. ಸೊ ಈ ಟೇಬಲ್ ಒಳಗೆ ನೀವು ಎಷ್ಟಾರ TR TD ಕ್ರಿಯೇಟ್ ಅಂದ್ರೆ ರೋಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಿ. ಸೊ ಇದು ಟೇಬಲ್ ರೋ ಅಂತ. ಸೊ ಇದು ಒಂದ್ ರೋ. ಇನ್ನು ಸೆಕೆಂಡ್ ರೋ ಬೇಕಾದ್ರೂ ಈ ತರ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಸೊ ಈಗ ಒಂದ್ ರೋ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ, ಇನ್ನೊಂದು TR ಹಾಕೊಂಡ್ರೆ ಸೊ ಇದು ಸೆಕೆಂಡ್ ರೋ ಆಗುತ್ತೆ. ಸೊ ಇದು ಸೆಕೆಂಡ್ ರೋ ಬಂದ್ಕೊಳ್ಳುತ್ತೆ. ಸೊ ಆ ಪರ್ಟಿಕ್ಯುಲರ್ ಬಾಕ್ಸ್ ಓಕೆನಾ. ಸೊ TD ಇಲ್ಲಿ ಯಾವ್ದಾದ್ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಅಂದ್ರೆ ಒಂದು ಅಲೈನ್, ಇನ್ನೊಂದು VLine. ಸೊ ಇವೆರಡು ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್. ಸೊ ಅಲೈನ್ ಅಲ್ಲಿ ಅವತ್ತು ಹೇಳ್ದಂಗೆ ನಮ್ಗೆ ಸೆಂಟರ್ ಇರುತ್ತೆ, ಕ್ಯಾರೋ, ಜಸ್ಟಿಫೈ, ಲೆಫ್ಟ್ ಟು ರೈಟ್. ಸೊ ನಾವು ಮೋಸ್ಟ್ ಆಫ್ ಜಸ್ಟಿಫೈ ಯೂಸ್ ಮಾಡಲ್ಲ ಇಮೇಲ್ ಅಲ್ಲಿ, ಕ್ಯಾರೋ ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಮೂರೇ, ಒಂದು ಸೆಂಟರ್, ಒಂದು ಲೆಫ್ಟ್, ಒಂದು ರೈಟ್. ಈ ಮೂರಲ್ಲಿ ಯಾವ್ದಾರ ಒಂದು ಆಟ ಆಡ್ತೀವಿ ನಾವು. ಸೊ ಆಸ್ ಆಫ್ ನಾವು ಸೆಂಟರ್ ಅಂತ ಕೊಟ್ಕೋತೀನಿ, VLine ಟಾಪ್ ಕೊಟ್ಕೋತೀವಿ. ಸೊ ಇದು ವರ್ಟಿಕಲ್ ಅಲೈನ್ ಅಷ್ಟೇ. ಬೇಸ್ ಲೈನ್ ಇದೆ, ಬಾಟಮ್ ಇದೆ, ಮಿಡಲ್ ಇದೆ, ಟಾಪ್ ಇದೆ. ಸೊ ಇದ್ರಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಒಂದು ಮಿಡಲ್ ಇಲ್ಲ ಟಾಪ್. ಬಾಟಮ್ ರೇರ್ ಕೇಸು, ಬೇಸ್ ಲೈನ್ ಯೂಸ್ ಮಾಡೋದೇ ಇಲ್ಲ ಇದು. ಸೊ ಟಾಪ್ ಮಿಡಲ್ ಅಲ್ಲಿ ಆಟ ಆಡ್ತೀವಿ ನಾವು. ಸೊ ಇಲ್ಲಿ ಟಾಪ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಲೈನ್ ಮತ್ತೆ VLine ಕೊಡಿದ್ರೆ ಏನಾಗುತ್ತೆ? ಸಿಂಪಲ್, ಏನೂ ಆಗಲ್ಲ. ಸೊ ಬೈ ಡಿಫಾಲ್ಟ್ ಏನಾಗುತ್ತೆ, ಅಲೈನ್ ಲೆಫ್ಟ್ ತಗೊಳುತ್ತೆ, VLine ಟಾಪ್ ಅಲ್ಲೇ ಇರುತ್ತೆ ಯಾವಾಗಲೂ, ನೀವು ಮೆನ್ಷನ್ ಮಾಡಲ್ಲ ಅಂದ್ರೆ. ಸೊ ನಾ ಈಗ ಅಲೈನ್ ಸೆಂಟರ್ ಮಾಡ್ತೀನಿ, ಅಲೈನ್ ಸೆಂಟರ್ ಅಂತ ಕೊಡ್ತೀನಿ. ಈಗ ಸೇವ್ ಮಾಡ್ತೀನಿ, ಇದನ್ನ ರನ್ ಮಾಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ಕಂಟೆಂಟ್ ಸೆಂಟರ್ ಬಂತು. ಸೊ ನಾ ಇಲ್ಲಿ ಅಲೈನ್ ಸೆಂಟರ್ ಕೊಟ್ಟಿದ್ದಕ್ಕೆ ಈ ಟೆಕ್ಸ್ಟ್ ಸೆಂಟರ್ ಹೋಗಿದೆ, ಕರೆಕ್ಟ್. ಸೊ ಈಗ ಅಲೈನ್ ಸೆಂಟರ್ ಕೊಡಲ್ಲ. ಸೊ ಬೈ ಡಿಫಾಲ್ಟ್ ಏನಾಗುತ್ತೆ, ಆ ಟೆಕ್ಸ್ಟ್ ಲೆಫ್ಟ್ ತಗೊಳ್ಳಿ. ಸೊ ಇಲ್ಲಾಂದ್ರೆ ನೀವು ಬೇಕಾದ್ರೆ ರೈಟ್ ಅಲೈನ್ ಮಾಡ್ಕೋಬಹುದು ಕಂಟೆಂಟ್. ರೈಟ್ ಅಂದ್ರೆ ನಮ್ದು ಇಮೇಲ್ ಬಿಟ್ಟು ಏನಿದೆ ಅಲ್ಲಿ ಎಂಡ್ವರೆಗೂ ಅದು ಹೋಗಿ ಕೂತ್ಕೊಳ್ಳುತ್ತೆ ಈ ತರ. ಸೊ ಈ ತರ ಎಂಡ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಬೇಸ್ಡ್ ಆನ್ ದಿ ಡಿಸೈನ್ ನಾವು ಅಲೈನ್ ರೈಟ್ ಬೇಕಾ, ಲೆಫ್ಟ್ ಬೇಕಾ, ಸೆಂಟರ್ ಬೇಕಾ ಅನ್ನೋದ್ರಲ್ಲಿ ಆಟಾಡ್ಕೋತೀವಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಬಿಡಿ. ಓಕೆ, ಕ್ಲಿಯರ್ ಅಲ್ಲ? ಓಕೆ, ಸೊ ಈಗ ಇದಕ್ಕೆ ನಾನು ಅಲೈನ್ ಸೆಂಟರ್ ಅಂತ ತಗೋತೀನಿ. ಸೆಂಟರ್ ಇಲ್ಲಿ ಅಷ್ಟೇ. ಸೊ ಅಲೈನ್ ಸೆಂಟರ್ VLine ಟಾಪ್. ಸೊ ಇದು ನಾನು ವ್ಯೂ ಇನ್ ಬ್ರೌಸರ್ ಅಂತ ಹೋಗ್ತೀನಿ. ಸೊ ಈಗ ವ್ಯೂ ಇನ್ ಬ್ರೌಸರ್ ಹಾಕೊಂಡ್ವಿ. ಬಟ್ ನಮ್ಗೆ ಇದಕ್ಕೆ ಡಿಸೈನ್ ಬೇಕು. ಸೊ ಇಲ್ಲಿ ಇಮೇಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಚೆಕ್ ಮಾಡ್ತೀನಿ, ನಿಮ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಇದೆ, ಟೆಕ್ಸ್ಟ್ ಕಲರ್ ಇದೆ, ಫಾಂಟ್ ಫ್ಯಾಮಿಲಿ ಯಾವ್ದು ಬೇರೆ ಯೂಸ್ ಮಾಡಿದ್ದಾರೆ. ಸೊ ಇದು ಕ್ಲಿಕ್ ಕೇರ್ ಅನ್ನೋದು ಮಾತ್ರ ಅಂಡರ್ಲೈನ್ ಆಗಿದೆ. ಸೊ ಇದನ್ನೆಲ್ಲ ಯಾವ ತರ ಡಿಸೈನ್ ಮಾಡೋದು ಅಂತ ಹೇಳ್ತೀವಿ. ಸೊ ಫಸ್ಟ್ ನಮ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ, ಈ TD ಒಳಗನೆ ಎಲ್ಲ ಇನ್ಲೈನ್ ಸ್ಟೈಲ್ ನಾವು ಯೂಸ್ ಮಾಡೋದು. ಸೊ ಸ್ಟೈಲ್ ಫಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ಬಿಟ್ಟು, ಸೊ ಇದು ಗ್ರೇ ಕಲರ್ ಅಂತ ತಗೊಂಡಿದ್ದೀನಿ ಈಗ. ಸೊ ಈಗ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಯ್ತು ಅದಕ್ಕೆ, ಆ ಪರ್ಟಿಕ್ಯುಲರ್ ಕಂಟೆಂಟ್ ಬ್ಲಾಕ್ಗೆ, ವಿಮ್ ಬ್ರೌಸರ್ಗೆ. ಓಕೆನಾ. ಸೊ ನಾವೀಗ ಅದಕ್ಕೆ ಫಾಂಟ್ ಸೈಜ್ ನಮ್ಗೆ ಇಷ್ಟೊಂದು ದೊಡ್ಡ ಬೇಡ. ಬೈ ಡಿಫಾಲ್ಟ್ ಅದು ಒಂದು ಪರ್ಟಿಕ್ಯುಲರ್ ಫಾಂಟ್ ಸೈಜ್ ತಗೊಳ್ತಾ ಇದೆ.
ಬಟ್ ನಮ್ಗೆ ನಾವು ಅದನ್ನ ಡಿಫೈನ್ ಮಾಡಬೇಕು ಫಾಂಟ್ ಸೈಜ್ ಎಷ್ಟು ಬೇಕು ಅಂತ. ವಿಮ್ ಬ್ರೌಸರ್ ಎಲ್ಲ ನಾವು ಜಾಸ್ತಿ ಇಡಬಹುದು. ಸೊ ಅಪ್ರಾಕ್ಸಿಮೇಟ್ 12 ಪಿಕ್ಸೆಲ್ ಅಂತ ಇಟ್ಕೋತೀವಿ. ಸೊ ಇಲ್ಲಿ ಫಾಂಟ್ ಸೈಜ್ 12 ಪಿಕ್ಸೆಲ್ ಹಾಕೋತೀವಿ ಅದಕ್ಕೆ. ಸೊ ಈಗ ರನ್ ಮಾಡಿ ನೋಡಿದ್ರೆ ಅದನ್ನ, ಸೊ ವಿಮ್ ಬ್ರೌಸರ್ ಚಿಕ್ಕದಾಗುತ್ತೆ ಅದು. ಸೊ ಬೇಸ್ಟ್ ಅದು. ಈಗ ನಿಮ್ಗೆ 12 ಬೇಡ, ಎಷ್ಟು ಚಿಕ್ಕದಾಗಿ ಕಾಣಿಸೋದು ಬೇಡ ಅಂದ್ರೆ 14 ಪಿಕ್ಸೆಲ್ ಬೇಕಾದ್ರೂ ಇಟ್ಕೊಬಹುದು ಅದನ್ನ. ಸೊ ಈ ತರ ಫಾಂಟ್ ಸೈಜ್ ನೀವು ಆಟಾಡ್ಕೊಬಹುದು. ನೆಕ್ಸ್ಟ್, ಸೊ ಫಾಂಟ್ ಫ್ಯಾಮಿಲಿ ಇದು ಬೈ ಡಿಫಾಲ್ಟ್ ಟೈಮ್ಸ್ ನ್ಯೂ ರೋಮನ್ ತಗೋತಾ ಇದೆ ಅದಕ್ಕೆ. ಸೊ ನಮ್ಗೆ ಏರಿಯಲ್ ಬೇಕು. ಅವಾಗ ಏನ್ ಮಾಡ್ತೀವಿ, ಆ ಸ್ಟೈಲ್ ಟ್ಯಾಗ್ ಒಳಗೆ ನೆಕ್ಸ್ಟ್ ಯೂಸ್ ಮಾಡೋದೆ ಫಾಂಟ್ ಫ್ಯಾಮಿಲಿ. ಸೊ ಏರಿಯಲ್. ಸೊ ಈಗ ಫಾಂಟ್ ಸ್ಟೈಲ್ ಚೇಂಜ್ ಆಯ್ತು ಈಗ. ಸೊ ಇದು ಫಾಂಟ್ ಫ್ಯಾಮಿಲಿ. ಈ ಟೆಕ್ಸ್ಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಗೆ ಫಾಂಟ್ ಫ್ಯಾಮಿಲಿ ಏರಿಯಲ್. ಸೊ ಏರಿಯಲ್ ಅಪ್ಲೈ ಆಗ್ತಿದೆ. ಸೊ ನೆಕ್ಸ್ಟ್ ಈ ಇಮೇಲ್ ನೋಡ್ರೆ ಸ್ಪೇಸಿಂಗ್ ಇದೆ ಇಲ್ಲಿ. ಸೊ ಸ್ಪೇಸಿಂಗ್ಗೆ ನಾವು ಯಾವ ಸ್ಪೇಸ್ ಕೊಡ್ಬೇಕಂದ್ರೆ ನಾವು ಯೂಶಲಿ ಅಪ್ಲೈ ಮಾಡಿದ್ರೆ ಪ್ಯಾಡಿಂಗ್ ಇದಲ್ಲಿ. ಸೊ ಪ್ಯಾಡಿಂಗು ಒಂದು ಈ ತರ ಶಾರ್ಟ್ ಹ್ಯಾಂಡ್ ಆಗಿ ಮಾಡ್ಕೋಬಹುದು. ಸೊ ಪ್ಯಾಡಿಂಗ್ ಶಾರ್ಟ್ ಹ್ಯಾಂಡ್ ಕೊಟ್ಟಾಗ ಏನಾಗುತ್ತೆ, ಫಸ್ಟ್ ಬರೋದು ಟಾಪ್, ಇದು ಟಾಪ್ ಆಗುತ್ತೆ. ನೆಕ್ಸ್ಟ್ ಬರೋದು ರೈಟ್, ಬಾಟಮ್, ಲೆಫ್ಟ್. ಸೊ ಇದು ಒಂದು ಕ್ಲಾಕ್ ವೈಸ್ ಟೈಪ್. ಇದು ಕ್ಲಾಕ್ ವೈಸ್ ಅಲ್ಲಿ ರನ್ ಆಗಿದೆ. ಸೊ ಇದು ಫಸ್ಟ್ ಟಾಪ್ ವ್ಯಾಲ್ಯೂ ಕೊಟ್ಟೆ ನಾನು. ನೆಕ್ಸ್ಟ್ ಬಂದು ರೈಟ್, ನೆಕ್ಸ್ಟ್ ಬಂದು ಬಾಟಮ್, ನೆಕ್ಸ್ಟ್ ಬಂದು ಲೆಫ್ಟ್. ಸೊ ಈ ತರ ಶಾರ್ಟ್ ಹ್ಯಾಂಡ್ ಅಲ್ಲಿ ಕೊಡ್ಬೋದು ಪ್ಯಾಡಿಂಗ್. ಸೊ ಈಗ ರನ್ ಮಾಡಿದ್ರೆ ಸೊ 10 ಪಿಕ್ಸೆಲ್ ಅಪ್ಲೈ ಆಗುತ್ತೆ ಸುತ್ತ. ಸೊ ನಮ್ಗೆ ಫಾರ್ ಎಕ್ಸಾಂಪಲ್ ನಮ್ಗೆ ರೈಟ್ ಲೆಫ್ಟ್ ಬೇಡ. ಸೊ ಅವಾಗ ಏನ್ ಮಾಡ್ತೀವಿ, ಸಿಂಪಲ್ ಇನ್ನೊಂದು ಶಾರ್ಟ್ ಹ್ಯಾಂಡ್ ಇದೆ. ಸೊ ಇದರಲ್ಲಿ ಇವೆರಡು ತೆಗೆದುಬಿಟ್ರೆ, ಸೊ ಈಗ ಲೆಫ್ಟ್ ಇದು ಫಸ್ಟ್ ಸೆಕ್ಷನ್ ಡಿಫೈನ್ ಮಾಡುತ್ತೆ ಅಂದ್ರೆ ಟಾಪ್ ಬಾಟಮ್ ಡಿಫೈನ್ ಮಾಡುತ್ತೆ. ಈ ಸೆಕ್ಷನ್ ಲೆಫ್ಟ್ ರೈಟ್ ಡಿಫೈನ್ ಮಾಡುತ್ತೆ. ಸೊ ಈಗ ರನ್ ಮಾಡಿದ್ರೆ ಸೊ ನಮ್ಗೆ ಬರೀ ಟಾಪ್ ಬಾಟಮ್ ಮಾತ್ರ ತಗೋತಾ ಇದೆ ನೋಡಿ, ಆ ಗ್ರೀನ್ ಕಲರ್ ದ ಪ್ಯಾಡಿಂಗ್. ಅವಾಗ ಏನ್ ಮಾಡಿದ್ವಿ ಅಂದ್ರೆ ಶಾರ್ಟ್ ಅಂಡ್ ಫುಲ್ 4 ವ್ಯಾಲ್ಯೂ ಕೊಟ್ಟಿದ್ವಿ. ಸೊ ಈಗ ನೋಡಿ ಸುತ್ತ, ಈಗ ರೈಟ್ ಲೆಫ್ಟ್ ಅಲ್ಲೂ ಗ್ರೀನ್ ಕಲರ್ ಅಪ್ಲೈ ಆಗ್ತಿದೆ. ಕರೆಕ್ಟಾ? ಸೊ ಈ ತರ ನಾವು ಶಾರ್ಟ್ ಹ್ಯಾಂಡ್ ಅಲ್ಲಿ ಡಿಫೈನ್ ಮಾಡೋದು ಪ್ಯಾಡಿಂಗ್. ನನ್ಗೆ ಈ ತರನು ಬೇಡ, ನಂಗೆ ಡಿವೈಡ್ ಮಾಡೋಕಂತ ಪ್ಯಾಡಿಂಗ್ ಲೆಫ್ಟ್ ಬೇಕು, ಪ್ಯಾಡಿಂಗ್ ರೈಟೇ ಬೇಕು ಅಂತ ಅಂದಾಗ ಏನ್ ಮಾಡ್ತೀವಿ, ಸೊ ಇಲ್ಲಿ ಪ್ಯಾಡಿಂಗ್ ಲೆಫ್ಟ್ ಅಂತ ಡಿಫೈನ್ ಮಾಡ್ಕೋತೀವಿ. ಇಲ್ಲಿ ಪ್ಯಾಡಿಂಗ್ ರೈಟ್, ಪ್ಯಾಡಿಂಗ್ ಟಾಪ್ ಮತ್ತೆ ಪ್ಯಾಡಿಂಗ್ ಬಾಟಮ್. ಸೊ ಈ ತರ ಡಿಫೈನ್ ಮಾಡಿದ್ರು ಡಿಫ್ರೆಂಟ್ ಆಗಿ, ಅದನ್ನ ಡಿವೈಡ್ ಮಾಡಿದ್ರು ಸೇಮ್ ಚೇಂಜಸ್ ಏನಾಗಲ್ಲ. ಸೊ ಇದ್ರಲ್ಲಿ ಏನಾರ ಡೌಟ್ ಇದೆ ಸ್ಟೈಲ್ ಅಲ್ಲಿ? ಇಲ್ಲ. ಸೊ ಪ್ಯಾಡಿಂಗ್ ಈ ಸ್ಟೈಲ್ ಇನ್ಲೈನ್ ಸ್ಟೈಲ್ ಏನು ಡೌಟ್ ಇದಲ್ಲ. ಫಾಂಟ್ ಸೈಜ್ ಏನಕ್ಕೆ, ಫಾಂಟ್ ಫ್ಯಾಮಿಲಿ ಏನಕ್ಕೆ, ಪ್ಯಾಡಿಂಗ್, ಬ್ಯಾಕ್ ಗ್ರೌಂಡ್ ಕಲರ್. ಇಲ್ಲ ಇಲ್ಲ ಗೊತ್ತಾಯ್ತು. ಓಕೆ. ಸೊ ಈಗ ನಾವು ವಿಮ್ ಬ್ರೌಸರ್ ಹಾಕಿದ್ವಿ. ಸೊ ಇದಕ್ಕೆ ಲಿಂಕ್ ಕೊಡ್ಬೇಕು. ಸೊ ಲಿಂಕ್ ಕೊಡಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ, ಆಂಕರ್ ಟ್ಯಾಗ್ ಅಂತ ಯೂಸ್ ಮಾಡ್ತೀವಿ. ಸೊ ಎಲ್ಲಿವರೆಗೂ ಲಿಂಕ್ ಕೊಡ್ಬೇಕು ಅಲ್ಲಿವರೆಗೂ ಅಪ್ಡೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಲಿಂಕ್ ಕೊಡಕ್ಕೆ ನಾವು ಆಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ ನಾವು. ಸೊ ಆಂಕರ್ ಟ್ಯಾಗ್ ಅಲ್ಲಿ ನಾವು ಯಾವ್ದೇ ಯೂಸ್ ಮಾಡ್ತೀವಿ, ಆಟ್ರಿಬ್ಯೂಟ್ ಅಂದ್ರೆ HF ಅಂದ್ರೆ ಯಾವ ಪೇಜ್ ಗೆ ರೀಡೈರೆಕ್ಟ್ ಆಗ್ಬೇಕು ಅಂತ, ಮತ್ತೆ ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲಾಂಕ್. ಸೊ ಈಗ ರನ್ ಮಾಡಿ ನೋಡಿದ್ರೆ ಈ ಟೆಕ್ಸ್ಟ್ ಕಲರ್ ಚೇಂಜ್ ಆಗುತ್ತೆ. ಆಕ್ಚುಲಿ ಬೈ ಡಿಫಾಲ್ಟ್ ಆಂಕರ್ ಟ್ಯಾಗ್ ಡಿಫಾಲ್ಟ್ ಕಲರ್ ಏರ್ಪಡುತ್ತೆ, ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಟೆಕ್ಸ್ಟ್ ಡೆಕೋರೇಷನ್ ಅಂಡರ್ಲೈನ್ ಇರುತ್ತೆ. ಸೊ ನಾವ್ ಇದನ್ನ ಓವರ್ ರೈಟ್ ಮಾಡ್ಬೇಕು. ಸೊ ನಮ್ದು ಬ್ರಾಂಡೆಡ್ ಕಲರ್ ಏನಿದೆ
ಅದನ್ನ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಮತ್ತೆ ಸ್ಟೈಲ್ ಟ್ಯಾಗ್, ಆ ಸ್ಟೈಲ್ ಟ್ಯಾಗ್ ಒಳಗೆ ನಮ್ ಕಲರ್ ಏನಿದೆ ಅದನ್ನ ಡಿಫೈನ್ ಮಾಡ್ಕೋತೀವಿ. ಸೊ ಇದು ಬ್ಲಾಕ್ ಕಲರ್ ಅಂತ ಅನ್ಕೊಂಡು ಟೆಕ್ಸ್ಟ್ ಡೆಕೋರೇಷನ್ ನಮ್ಗೆ ಅಂಡರ್ಲೈನ್ ಬೇಡ, ಈಗ ಅದನ್ನ ನನ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ದು ಒರಿಜಿನಲ್ ಟೆಕ್ಸ್ಟ್ ಕಲರ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಾವು ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲಾಂಕ್ ಏನಕ್ಕೆ ಕೊಟ್ವಿ, ಕೊಟ್ರೆ ಏನಾಗುತ್ತೆ, ಕೊಡದವ್ರೆ ಏನಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ತೆಗಿಯೋಣ ಇದು ಅಂಡರ್ಸ್ಕೋರ್ ಬ್ಲಾಂಕ್. ಸೊ ಇಲ್ಲಿ ನಾನು ಒಂದು ಲಿಂಕ್ ಹಾಕ್ತೀನಿ google.com. ಸೊ ಇದು ರನ್ ಮಾಡೋಣ, ಇದು ಕ್ಲಿಕ್ ಮಾಡೋಣ. ಸೊ ಇದು ಏನಾಗ್ತಿದೆ, google.com ಪೇಜ್ಗೆ ಸೊ ನಾನು ಇಲ್ಲಿ ಆಂಕರ್ ಟ್ಯಾಗ್ ಅಲ್ಲಿ ಲಿಂಕ್ ಕೊಟ್ಟಿದ್ದೆ, ಅದು google.com. ಸೊ ಅದು ಅಲ್ಲಿಗೆ ಹೋಗ್ತಿದೆ ನನ್ನ. ಬಟ್ ಏನಾಯ್ತು ಅಂದ್ರೆ ಸೇಮ್ ಟ್ಯಾಬ್ ಅಲ್ಲಿ ಓಪನ್ ಆಗೋಯ್ತು, ಸೇಮ್ ಪೀತ್ರಲ್ಲಿ. ಸೊ ನನಗೆ ಆ ತರ ಬೇಡ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ನ್ಯೂ ಟ್ಯಾಬ್ ಅಲ್ಲೇ ಓಪನ್ ಆಗ್ಬೇಕು. ಅವಾಗ್ಲೇ ನಮ್ಗೆ ಬೇಕಾಗಿರೋದು ಈ ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲಾಂಕ್ ಹಾಕಬೇಕು. ಸೊ ಇದು ಕೊಟ್ರೆ ಏನಾಗುತ್ತೆ, ಇದು ನ್ಯೂ ಟ್ಯಾಬ್. ಸೊ ನಿಮ್ದು ಇಮೇಲ್ ಅಲ್ಲೇ ಇರುತ್ತೆ, ನ್ಯೂ ಟ್ಯಾಬ್ ಅಲ್ಲಿ ನೀವು ಕೊಟ್ಟಿರೋಂತ ಲಿಂಕ್ ಅಲ್ಲಿ ಆ ಪೇಜ್ ಅಲ್ಲಿ ಇನ್ನೊಂದು ಟ್ಯಾಬ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಏನಾದ್ರು ಡೌಟ್ ಇದೆಯಾ ಆಂಕರ್ ಟ್ಯಾಗ್ ಅಲ್ಲಿ? ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲಾಂಕ್ ಮತ್ತೆ ಸ್ಟೈಲ್ ಏನಕ್ಕೆ ಕೊಟ್ವಿ, ಕೊಡದರೆ ಏನಾಗುತ್ತೆ? ಡೌಟ್ ಇದೆಯಾ ಅದ್ರ ಬಗ್ಗೆ? ಇಲ್ಲ. ಓಕೆ, ಡನ್. ಸೊ ವಿಮ್ ಬ್ರೌಸರ್ ಆದ್ಮೇಲೆ ನಾವು ಇಲ್ಲಿ ನಮಗೆ ಸಿಗ್ತಾ ಇರೋದು ಲೋಗೋ. ಸೊ ಹೆಡರ್ ಸೆಕ್ಷನ್ ಲೋಗೋ ಬರುತ್ತೆ ಸೇಮ್. ಮತ್ತೆ ಈಗ ನಾವು ಒಂದು ಕಮೆಂಟ್ ಹಾಕೋಣ ಇದರಲ್ಲಿ. ಸೊ ಈ ತರ ಲೋಗೋ ಸೆಕ್ಷನ್ ಸ್ಟಾರ್ಟ್ ಟು ಎಂಡ್ ಅಂತ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ ಅಂತ. ಸೊ ಇಲ್ಲೂ ಮತ್ತೆ ಸೇಮ್ ನಮ್ದು ಟೇಬಲ್ ಟ್ಯಾಗ್ ಓಪನ್ ಮಾಡ್ಕೋತೀವಿ. ಸೊ ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಎಲ್ಲ ಏನಿದೆ ಅದನ್ನ ಡಿಸ್ಪ್ಲೇ ಹಾಕೋಣ. ವಿಡ್ತ್ 100%. ಟೇಬಲ್ ಓಪನ್ ಹಾಕೊಂಡ್ವಿ, TROTD. ಸೊ ಅಲೈನ್ ಲೆಫ್ಟ್ ಕೊಡ್ತೀನಿ, ಇದಕ್ಕೆ ಅಲೈನ್ ಟಾಪ್ ಕೊಡ್ತೀನಿ. ಸೊ ಇಲ್ಲಿ ನಮ್ಗೆ ಲೋಗೋ ಬಂದು ಇಮೇಜ್ ಇದೆ, ಕರೆಕ್ಟ್ ಅಲ್ಲ? ಸೊ ಇಮೇಜ್ ಎತ್ಕೋತೀನಿ ನಾನು. ಸೊ ನಾವು ಇಮೇಜ್ ನ ಕೂರ್ಸಕ್ಕೆ ಇಮೇಜ್ ಒಂದು ಟ್ಯಾಗ್ ಇದೆ, ಅದೇ ಇಮೇಜ್ ಟ್ಯಾಗ್. ಇದನ್ನ ನಾವು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತ ಕರಿತೀವಿ. ಸೊ ಇಮೇಜ್ ಇಲ್ಲಾದ್ರೆ ನೀವು ನೋಡಿ TD ನ ಓಪನ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ, ಬಟ್ ಇಮೇಜ್ ನ ಸೇಮ್ ಟ್ಯಾಗ್ ಒಳಗನೆ ಕ್ಲೋಸ್ ಮಾಡ್ಕೋತಾ ಇದೀವಿ ಯೂಸ್ ಮಾಡ್ಕೊಂಡು. ಸೊ ಇದನ್ನ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತ ಕರಿತೀವಿ. ಸೊ ಯಾವ್ದೇ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ಸ್ ಇದೆ ಅಂದ್ರೆ BR, ಹಾರಿಜಾಂಟಲ್ ಎಂದು HR, ಇಮೇಜ್ ಟ್ಯಾಗ್, ಇವೆಲ್ಲ ಸೆಲ್ಫ್ ಕ್ಲೋಸಿಂಗ್. ಸೊ ಇಮೇಜ್ ಟ್ಯಾಗ್ ಬಂದಾಗ ನಮ್ಗೆ ಸೋರ್ಸ್ ಅಂದ್ರೆ ಇಮೇಜ್ ಎಲ್ಲಿ ಮಾಡಿದೀವಿ ಅದ್ರ ಲಿಂಕ್ ಹಾಕಕ್ಕೆ ಆಲ್ ಟೆಕ್ಸ್ಟ್ ವಿಡ್ತ್ ಮೆನ್ಷನ್ ಮಾಡ್ತೀವಿ, ಅದಾದ್ಮೇಲೆ ಬಾರ್ಡರ್ 0 ಕೊಟ್ಕೋತೀವಿ, ಸ್ಟೈಲ್ ಅಲ್ಲಿ ಡಿಸ್ಪ್ಲೇ ಬ್ಲಾಕ್ ಅಂತ ಕೊಡ್ತೀವಿ. ಸೊ ಇಷ್ಟು ಮ್ಯಾಂಡೇಟರಿ ಅಟ್ರಿಬ್ಯೂಟ್ಸ್ ಇಮೇಜ್ ಅಲ್ಲಿ, ಇಮೇಜ್ ಟ್ಯಾಗ್ ಅಲ್ಲಿ. ಸೊ ಡಿಸ್ಪ್ಲೇ ಬ್ಲಾಕ್ ಕೊಡೋದ್ರೆ ಏನಾಗುತ್ತೆ, ಸೊ ಡಿಸ್ಪ್ಲೇ ಬ್ಲಾಕ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಔಟ್ಲುಕ್ ಡೊಮೇನ್ ಅಲ್ಲಿ ಇಮೇಜ್ ಆದ್ಮೇಲೆ ನೆಕ್ಸ್ಟ್ ಕಂಟೆಂಟ್
ಇಮೇಜ್ ಕಂಟೆಂಟ್ಗೂ ಒಂದು ದೊಡ್ಡ ಗ್ಯಾಪ್ ಬರುತ್ತೆ, ಸ್ಪೇಸ್ ತಗೊಳುತ್ತೆ. ಸೊ ಅದನ್ನ ಓವರ್ ರೈಟ್ ಮಾಡಕ್ಕೆ ನಾವು ಡಿಸ್ಪ್ಲೇ ಬ್ಲಾಕ್ ಯೂಸ್ ಮಾಡ್ತೀವಿ. ಸೊ ಆಲ್ಟ್ ಟ್ಯಾಗ್ ಬಂದು ಸೊ ಇಮೇಜ್ ಲೋಡ್ ಆಗಿಲ್ಲ ಅಂದ್ರೆ ಸೊ ಅದ್ರದ್ದು ಆಲ್ಟರ್ನೇಟಿವ್ ಕಂಟೆಂಟ್ ನ ಡಿಸ್ಪ್ಲೇ ಮಾಡಕ್ಕೆ ಇದು ವಿಡ್ತ್ ಇಮೇಜ್ ಎಷ್ಟಿದೆ ವಿಡ್ತ್ ಅದನ್ನ ಅಪ್ಡೇಟ್ ಮಾಡ್ತೀವಿ. ಸೊ ಈ ಒಂದು ತಗೊಂಡಿದ್ದೀವಿ. ಇಮೇಜ್ ಒಂದು ಡಮ್ಮಿ ಮೇಲೆ ತಗೋಣ. ಸೊ ಇದು ಇಮೇಜ್ ಟ್ಯಾಗ್ ಹಾಕೊಂಡಿದೀವಿ ಈಗ. ಸೊ ನಮ್ಗೆ ಇಷ್ಟು ದೊಡ್ಡದು ಇಮೇಜ್ ಬೇಡ ಇದು. ಸೊ ಇದನ್ನ ನಾವು ವಿಡ್ತ್ ಒಂದು ಈ ಕರೆಂಟ್ಲಿ ಅದು 200 by 200 ಇದೆ. ಸೊ ಆಲ್ ಟೆಕ್ಸ್ಟ್ ಬಂದು ಇದೇ ಕಂಪೈಲರ್ ವಿಡ್ತ್ ಬಂದು ನಾವು 120 ಪಿಕ್ಸೆಲ್ ಕೊಟ್ಕೊಳ್ಳೋಣ. ಸೊ ಇಲ್ಲಿ ನಾವು ಪಿಕ್ಸೆಲ್ ಮೆನ್ಷನ್ ಮಾಡಲ್ಲ ಈ ವಿಡ್ತ್ ಅಲ್ಲಿ, ಜಸ್ಟ್ 120 ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಬಟ್ ಪಿಕ್ಸೆಲ್ ಯಾವ ಮೆನ್ಷನ್ ಮಾಡ್ತೀನಿ, ಸ್ಟೈಲ್ ಟ್ಯಾಗ್ ಒಳಗೆ ಯೂಸ್ ಮಾಡಿದ್ರೆ ವಿಡ್ತ್ ನ ನೀವು ಇಲ್ಲಿ 120 ಪಿಕ್ಸೆಲ್ ಅಂತ ಮಾಡ್ಬೇಕಾಗತ್ತೆ. ಟ್ಯಾಗ್ ಅಲ್ಲಾದ್ರೆ ಬೇಡ. ಸೊ ಈಗ 120 ಪಿಕ್ಸೆಲ್ ತಗೊಂಡಿದೆ. ಸೊ ನಾವು ಹೈಟ್ ಮೆನ್ಷನ್ ಮಾಡಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಹೈಟ್ ಏನಕ್ಕೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ಸೊ ವಿಡ್ತ್ ಮೆನ್ಷನ್ ಮಾಡಿದ್ರೆ ಸಾಕು 120 ಅಂತ. ಸೊ ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಏನ್ ಹೈಟ್ ಬೇಕು ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇಲ್ಲಿ ಚೆಕ್ ಮಾಡಿದ್ರೆ ನೀವು ನಾನು ವಿಡ್ತ್ ಮಾತ್ರ ಮೆನ್ಷನ್ ಮಾಡಿದೀನಿ 120 ಅಂತ. ಸೊ ಅದಕ್ಕೆ ಪ್ರೊಪೋರ್ಷನಲ್ ಹೈಟ್ ಬಂದಿದೆ 90 ಇದೆ. ಸೊ ನಾ ಈಗ ವಿಡ್ತ್ ನ 100 ಪಿಕ್ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ 80 ಪಿಕ್ಸೆಲ್ ಅಥವಾ 90 ಪಿಕ್ಸೆಲ್ ಮಾಡ್ತೀನಿ. ಸೊ ಈಗ ಹೈಟ್ ನೋಡಿ, ಅವಾಗ 90 ಇತ್ತು ಹೈಟ್. ಸೊ ಈಗ 67.5 ಬಂದಿದೆ. ಸೊ ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಏನ್ ಹೈಟ್ ಬೇಕೋ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇಲ್ಲ ನನಗೆ ಪರ್ಟಿಕ್ಯುಲರ್ ಹೈಟೇ ಬೇಕು ಅಂತಂದ್ರೆ ಅವಾಗ ನೀವು ಹೈಟ್ ಟ್ಯಾಗ್ ನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ವಿಡ್ತ್ ಆದ್ಮೇಲೆ ಹೈಟ್. ಸೊ ಹೈಟ್ ಬೇಕಾದ್ರೆ ಈಗ ನಿಮ್ಗೆ 100 ಬೇಕು ಅಂದ್ರೆ 100 ಅಂತ ಹಾಕ್ಬೋದು. ಸೊ ನೀವು ಡಿಫೈನ್ ಮಾಡ್ಬೇಕು ಅಂತ. ಇದು ಇಮೇಜ್ ಟ್ಯಾಗ್. ಸೊ ಇಲ್ಲಿ ನೀವು ಬೇಕಾದ್ರೆ ಕರೆಂಟ್ಲಿ ಲೆಫ್ಟ್ ಇದೆ, ನಿಮ್ಗೆ ಸೆಂಟರ್ ಬೇಕು ಲೋಗೋ ಇದಲ್ಲೇ ಸೆಂಟರ್ ಮಾಡ್ಕೊಳ್ಳೋದು. ಸೊ ಸೆಂಟರ್ ಬಂದು ಅಲ್ಲೇ ಆಗುತ್ತೆ. ಸೊ ಮತ್ತೆ ನಮ್ಗೆ ಈಗ ಸ್ಪೇಸ್ ಬೇಕೀಗ ಲೋಗೋ ಅರೌಂಡ್. ಸೊ ಟಾಪ್ ಸ್ಪೇಸ್ ಬೇಕು, ಬಾಟಮ್ ಸ್ಪೇಸ್ ಬೇಕು, ಲೆಫ್ಟ್ ರೈಟ್ ಬೇಕು. ಸೊ ಮತ್ತೆ ನಾವು ಈ ಸ್ಟೈಲ್ ಟ್ಯಾಗ್ ಅಲ್ಲಿ ಪ್ಯಾಡಿಂಗ್ ನ ಅಪ್ಡೇಟ್ ಮಾಡ್ಕೋತೀವಿ. ಸೊ ಟಾಪ್ ಬಾಟಮ್ 14 ಪಿಕ್ಸೆಲ್, ಲೆಫ್ಟ್ ರೈಟ್ 14 ಪಿಕ್ಸೆಲ್. ಸೊ ಇದು ಸ್ಪೇಸ್ ತಗೊಳುತ್ತೆ. ಸೊ ಈಗ ಆಲ್ಟ್ ಟೆಕ್ಸ್ಟ್ ಏನಿಗೆ ಕೊಟ್ವಿ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇಮೇಜ್ ಅಲ್ಲಿ URL ಏನೋ ತಪ್ಪಾಯ್ತು ಅಂದ್ಕೊಳ್ಳಿ. ಸೊ ಇಮೇಜ್ URL ಏನೋ ತಪ್ಪಾಗ ಅಥವಾ ಎಕ್ಸ್ಪೈರ್ ಆಗ್ಬಿಟ್ಟಿದೆ ಇಮೇಜ್,
ಆ ಪರ್ಟಿಕ್ಯುಲರ್ ಕಂಟೆಂಟ್ ಆಲ್ಟರ್ನೇಟ್ ಕಂಟೆಂಟ್ ಏನಿದೆ ನಾವು ಏನ್ ಅಪ್ಡೇಟ್ ಮಾಡಿರ್ತೀವಿ ಆ ಕಂಟೆಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಟೆಕ್ಸ್ಟ್. ಸೊ ಇಮೇಜ್ ಟ್ಯಾಗ್ ಏನಾರ ಡೌಟ್ ಇದೆಯಾ ಅಥವಾ ಕ್ಲಿಯರಾ? ಇರ್ತವೆ. ಓಕೆ. ಸೊ ಇಷ್ಟು ಕ್ಲಿಯರ್ ಅಲ್ಲ ವಿಎಂ ಬ್ರೌಸರ್ ಮತ್ತೆ ಲೋಗೋ. ಹಾ ಬೈ. ಸೊ ನೆಕ್ಸ್ಟ್ ನಾವು ಬಾಡಿ ಕಂಟೆಂಟ್ ಹೋಗೋಣ. ಅದೇನೆ ಮತ್ತೆ ಟೇಬಲ್ ಟ್ಯಾಗ್ ಹಾಕೊಳ್ಳೋಣ. ಇದಂತೂ ಚೇಂಜ್ ಆಗಲ್ಲ, ಏನ್ ಮಾಡ್ತಾನೆ ಇರ್ಬೇಕಾಗತ್ತೆ ನೀವು. ಸೆಲ್ ಪ್ಯಾಡಿಂಗು, ಸೆಲ್ ಸ್ಪೇಸಿಂಗು, ಬಾರ್ಡರ್, ವಿಡ್ತ್ 100%. ಸೊ ಈ ವಿಡ್ತ್ 100% ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅದನ್ನ ನೆಕ್ಸ್ಟ್ ಯಾವ್ದಾದ್ರು ಒಂದು ಸೀನರಿಯಲ್ಲಿ ನೋಡೋಣ. ಅದನ್ನ ಕೊಟ್ರೆ ಏನಾಗುತ್ತೆ, ಕೊಡೋದ್ರೆ ಏನಾಗುತ್ತೆ. ಆಸ್ ಆಫ್ ನಾವು ಈಗ ನಾವು ವಿಡ್ತ್ 100% ಕೊಟ್ಟು ಹೋಗ್ತಾ ಇರ್ತೀವಿ. ಅಲೈನ್ ಸೆಂಟರ್, ಯೂಶಲಿ ನಮ್ದು ಬಾಡಿ ಕಂಟೆಂಟ್ ಎಲ್ಲ ಲೆಫ್ಟ್ ಅಲ್ಲೇ ಇರುತ್ತೆ, ಸೊ ಲೆಫ್ಟ್ ಅಂತ ಕೊಟ್ಕೋತೀನಿ. ಸೊ ಈಗ ನನಗೆ ಬಾಡಿ ಕಂಟೆಂಟ್ ಅಲ್ಲಿ ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್ ಇರ್ತದೆ. ಸೊ ಮೋರ್ ದೆನ್ 2 rows 3 rows ಆ ತರ ಇರ್ತದೆ ಅಂತ ಅನ್ಕೊಳ್ಳಿ. ಈ ತರ ಇರ್ತದೆ ಅಂತ ಅನ್ಕೊಳ್ಳಿ, 3 ಪ್ಯಾರಾಗ್ರಾಫ್ ಇರ್ತದೆ ಬಾಡಿ ಕಂಟೆಂಟ್ ಅಲ್ಲಿ. ಸೊ ಅವಾಗ ನಾವು ನೆಕ್ಸ್ಟ್ ಟೇಬಲ್ ಯೂಸ್ ಮಾಡ್ಕೋತೀವಿ. ಸೊ ಈ ಟಿ ಡಿ ಒಳಗಡೆ, ಈ ಮೇನ್ ಟೇಬಲ್ ಟಿ ಡಿ ಒಳಗಡೆ ಇನ್ನೊಂದು ಟೇಬಲ್ ಕಾಲ್ ಮಾಡ್ಕೋತೀವಿ ವಿತ್ 3 different rows. 2 3 1 2 3. ಸೊ ಇದನ್ನ ರನ್ ಮಾಡಿದಾಗ ಸೊ ನಮ್ಗೆ 3 different rows ಬರುತ್ತೆ. ಇದನ್ನ ಡೌಟ್ ಇದೆಯಾ? ನೆಕ್ಸ್ಟ್ ಟೇಬಲ್ ಹಾಕೋದು. ಹಾ ಬೈ, ಒಂದೇ ಟೇಬಲ್ ಅಲ್ಲಿ ಹಾಕ್ಬೋದಿತ್ತಲ್ಲ ಬೈ, ಅಂದ್ರೆ ನೆಸ್ಟೆಡ್ ಯಾಕೆ ಅಂತ. ಓಕೆ, ಗುಡ್ ಕ್ವಶನ್. ಸೊ ಈಗ ನಮ್ಗೆ ಔಟರ್ ಟೇಬಲ್ಗೆ ಪ್ಯಾಡಿಂಗ್ ಬೇಕು ಅಂತ ಅನ್ಕೊಳ್ಳಿ. ಸೊ ಬಾಡಿ ಕಂಟೆಂಟ್ ಅಲ್ಲಿ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಲೆಫ್ಟ್ ನಮ್ಗೆ 10 pixel, ರೈಟ್ 10 pixel ಬೇಕು. ಸೊ ಇಲ್ಲೇ ನಾನು 3 rows ಹಾಕೊಂಡ್ರೆ ನಾನು ಪ್ಯಾಡಿಂಗ್ ನ ಎಲ್ಲಾ ಟಿ ಡಿಲೂ ಕಾಲ್ ಕೊಡ್ಬೇಕಾ? ಕರೆಕ್ಟ್ ಅಲ್ಲ? ಹಾ ಸೊ ಈ ತರ 3 ಟಿ ಡಿಲೂ ಕಾಲ್ ಮಾಡ್ಬೇಕಾಗತ್ತೆ. ರೈಟ್ ಲೆಫ್ಟ್ ಬೇಕು ಅಂದ್ರೆ. ಸೊ ಅದಕ್ಕೆ ಈ ತರ ಡಿಫ್ರೆಂಟ್ ಆಗಿ ಈಗ ಮೀಡಿಯಾ ಮೊಬೈಲ್ ವರ್ಷನ್ಗೆ ನನಗೆ ಪ್ಯಾಡಿಂಗು 20 pixel ಬೇಕಾಗುತ್ತೆ. ಸೊ ನಾ ಕ್ಲಾಸ್ ನ ಮತ್ತೆ ಮೂರ್ ಟೇಬಲ್ 3 ಟಿ ಡಿಗೂ ಅಪ್ಲೈ ಮಾಡಕ. ಸೊ ಅದು ಕನ್ಸಪ್ಷನ್ ಒಂಥರ ಫೈಲ್ ಸೈಜ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅದು. ಸೊ ಆ ಕಾರಣಕ್ಕೆ ಏನ್ ಮಾಡ್ತೀನಿ ನಾನು ಇಲ್ಲಿ ನೆಸ್ಟೆಡ್ ಟೇಬಲ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ 3 ರೋ ಹಾಕೊಂಡ್ರೆ 1 2 3. ನಾನು ಮೇನ್ ಪೇರೆಂಟ್ ಟಿಡಿಲೇ ಪ್ಯಾಡಿಂಗ್ ಹಾಕೋಬೋದಾ? ಪ್ಯಾಡಿಂಗ್ ಲೆಫ್ಟ್ 20 pixel, ಪ್ಯಾಡಿಂಗ್ ರೈಟ್ 20 pixel. ಸೊ ಏನಾಗುತ್ತೆ ಅವಾಗ? ಸೊ 3ಕ್ಕೂ ಅಪ್ಲೈ ಆಗುತ್ತೆ ಅದು ಅಲ್ವಾ? ಹಾ ಕರೆಕ್ಟ್. 3 ರೋಗೂ ಅಪ್ಲೈ ಆಗುತ್ತೆ. ಬರೀ ನಾನು ಒಂದ್ಸಲ ಕ್ಲಾಸ್ ಡಿಕ್ಲೇರ್ ಮಾಡಿದ್ರೆ ಸಾಕು ಮೊಬೈಲ್ ವರ್ಷನ್ಗೆ. ಇಲ್ಲಿ ಬಂದು ನನಗೆ ಮೊಬೈಲ್ ವರ್ಷನ್ ಅಲ್ಲಿ ಬರೀ ನಂಗೆ 15 pixel ಬೇಕು ಪ್ಯಾಡಿಂಗ್ ಅಂದಾಗ, ಪ್ಯಾಡ್ ಲೆಫ್ಟ್ ರೈಟ್ 15 ಅಂತ ಒಂದೇ ಒಂದು ಕ್ಲಾಸ್ ಕಾಲ್ ಮಾಡಿದ್ರೆ ಸಾಕು. ಸೊ ಮೊಬೈಲ್ ವರ್ಷನ್ ಅಲ್ಲಿ ಚೇಂಜ್ ಆಗುತ್ತೆ ಅದು. ಸೊ ನಾವು 3 ಟಿ ಡಿಗೂ ಅಪ್ಲೈ ಮಾಡೋದು ಬೇಕಾಗಿಲ್ಲ ಕ್ಲಾಸ್. ಆಗ ಫೈಲ್ ಸೈಜು ಕಮ್ಮಿ ಮಾಡ್ದಂಗೆ ಆಗುತ್ತೆ ನಾವು. ಸೊ ಇಲ್ಲಿ ಇಮೇಲ್ ಅಲ್ಲಿ ನಾವು 100 KB ಗಿಂತ ಜಾಸ್ತಿ ಸೇವ್ ಫೈಲ್ ಸೈಜ್ ಎಕ್ಸ್ಟೆಂಡ್ ಆಗಬಾರ್ದು.
ಬಿಲೋ 100 KB ಇರಬೇಕು ಯಾವಾಗಲೂ. ಸೊ ಮೋರ್ ದೆನ್ 100 KB ಏನಾಗುತ್ತೆ ಅಂದ್ರೆ ಜಿಮೇಲ್ ಇದರಲ್ಲಿ ಕ್ಲಿಪ್ ಆಗ್ಬಿಡುತ್ತೆ. ನಿಮ್ಗೆ ಬರೀ ಮುಕ್ಕಾಲ್ ಭಾಗ ಇಮೇಲ್ ನೋಡಾಗೆ ನೆಕ್ಸ್ಟ್ ಲಿಂಕ್ ಕೊಡುತ್ತೆ. ಲಿಂಕ್ ಕ್ಲಿಕ್ ಮಾಡಿ ಮತ್ತೆ ನೀವು ಬ್ರೌಸರ್ ಓದಬೇಕಾಗತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ವಿತ್ ಇನ್ 100 KB ಫೈಲ್ ಸೈಜ್ ನ ಮೇಂಟೈನ್ ಮಾಡಬೇಕು. ಓಕೆನಾ? ಡೌಟ್ ಇದೆ ಅದ್ರಲ್ಲಿ? ಓಕೆ ಅರ್ಥ ಆಯ್ತು. ಓಕೆ. ಸೊ ಈಗ ನಾನು ಕಂಟೆಂಟ್ ಹಾಕೋತೀನಿ. ಸೊ ಇಲ್ಲಿ ಬಂದು ನಾನು ಕಂಟೆಂಟ್ ಪೇಸ್ಟ್. ಸೊ ಇದನ್ನ ರನ್ ಮಾಡಿದ್ರೆ ನನಗೆ ಬೈ ಡಿಫಾಲ್ಟ್ ಫಾಂಟ್ ಫ್ಯಾಮಿಲಿ ಚೇಂಜ್ ಆಗುತ್ತೆ, ಫಾಂಟ್ ಸೈಜ್ ವೇರಿ ಆಗುತ್ತೆ, ಕಲರ್ ಬೇಕು, ಕಲರ್ ಆದ್ರೂ ಬೇರೆ ಬೇಕು ಅಂದ್ರೆ ಕಲರ್ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಇದಕ್ಕೆ ಮತ್ತೆ ನಾವು ಸ್ಟೈಲಲ್ಲಿ ಫಾಂಟ್ ಫ್ಯಾಮಿಲಿ ಯೂಸ್ ಮಾಡ್ತೀವಿ. ಏರಿಯಲ್ ಬೇಕು ಅಂತ ಹೇಳ್ತೀವಿ ಅದಕ್ಕೆ. ಫಾಂಟ್ ಸೈಜ್ ನನಗೆ ಇಲ್ಲಿ 16 ಪಿಕ್ಸೆಲ್ ಬೇಕು ಅಂತೀನಿ. ಕಲರ್ ಬಂದು ಯಾವ್ದಾದ್ರು ಬ್ಲ್ಯಾಕ್ ಇಟ್ಕೋತೀನಿ ಈಗ. ಸೊ ಇದು ಹೆಕ್ಸಾಡೆಸಿಮಲ್. ಕಲರ್ಗೆ ಡಿಫ್ರೆಂಟ್ ಹೆಕ್ಸಾಡೆಸಿಮಲ್ ಕೋಡ್ ಇದೆ, ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಕಲರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವ್ದು ಬೇಕು ಏರಿಯಲ್, ಫಾಂಟ್ ಸೈಜ್, ಕಲರ್. ಸೊ ಇಷ್ಟು ಚೇಂಜ್ ಆಗಿದೆ. ಸೊ ಇಲ್ಲಿ ಈ ಇಮೇಲ್ ಚೆಕ್ ಮಾಡಿದಾಗ ನಮ್ಗೆ ಸೊ ಈ ಇಷ್ಟು ಕಂಟೆಂಟ್ ಮಾತ್ರ ಬೋಲ್ಡ್ ಇದೆ ಅಲ್ವಾ? ಸೊ ಇದನ್ನ ಬೋಲ್ಡ್ ಮಾಡೋಣ ಈಗ. ಸೊ ಇದನ್ನ ಬೋಲ್ಡ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸ್ಪ್ಯಾನ್ ಟ್ಯಾಗ್ ಅಂತ ಇದೆ. ಸೊ ನಾವು ಯಾವ್ದಾರ ಕಂಟೆಂಟ್ ನ ನಾವು ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡ್ಬೇಕು ಅಂದಾಗ ಈ ಸ್ಪ್ಯಾನ್ ಟ್ಯಾಗ್ ಯೂಸ್ ಮಾಡ್ಕೋತೀವಿ. ಸ್ಪ್ಯಾನ್ ಟ್ಯಾಗ್ ವಿಡ್ತ್ ತಗೊಳಲ್ಲ, ಹೈಟ್ ತಗೊಳಲ್ಲ. ಸೊ ನಮ್ಗೆ ಸ್ಟೈಲ್ ಏನಾರ ಬೇಕು ಅಂದಾಗ ಈ ತರ ಸ್ಪ್ಯಾನ್ ಟ್ಯಾಗ್ ನ ಯೂಸ್ ಮಾಡ್ಕೋತೀವಿ. ಈ ಸ್ಪ್ಯಾನ್ ಟ್ಯಾಗ್ ಒಳಗೆ ನೀವು ಬೇಕಾದ್ರೆ ಸ್ಟೈಲ್ ಯೂಸ್ ಮಾಡ್ಕೋಬಹುದು. ಸ್ಟೈಲ್ ಏನ್ ಯೂಸ್ ಮಾಡ್ಕೋ. ಈಗ ನಿಮ್ಗೆ ಫಾಂಟ್ ಫ್ಯಾಮಿಲಿ ಏರಿಯಲ್ ಬೇಡ, ಇದು ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಫಾಂಟ್. ಸೊ ಫಾರ್ ಎಕ್ಸಾಂಪಲ್ ನಾನು ವರ್ಧನ ತಗೋತೀನಿ ಇದಕ್ಕೆ ಫಾಂಟ್ ಫ್ಯಾಮಿಲಿ. ವರ್ಧನ ತಗೋತೀನಿ, ಮತ್ತೆ ಅದು ಇಟಾಲಿಕ್ ಆಗ್ಬೇಕು. ಫಾಂಟ್ ಸ್ಟೈಲ್ ಇಟಾಲಿಕ್ ತಗೋತೀನಿ. ಕಲರ್ ಬಂದು ಯಾವ್ದಾದ್ರು ಬೇರೆ ಕಲರ್, ಬ್ಲೂ ಕಲರ್ ಕೊಡ್ತೀನಿ ಇದಕ್ಕೆ. ಮತ್ತೆ ಬೋಲ್ಡ್ ಆಗಬೇಕು, ಅದಕ್ಕೆ ಫಾಂಟ್ ವೇಟ್ ಬೋಲ್ಡ್. ಸೊ ಈಗ ಇಷ್ಟು ಈ ಪರ್ಟಿಕ್ಯುಲರ್ ಕಂಟೆಂಟ್ ಮಾತ್ರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಮ್ಗೆ. ನಾವ್ ಏನೇನ್ ಸ್ಟೈಲ್ ಅಪ್ಲೈ ಮಾಡಿದೀವಿ ಅಷ್ಟು ಸ್ಟೈಲ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಸ್ಪ್ಯಾನ್ ಟ್ಯಾಗ್ ಈ ತರ ಸಿಚುಯೇಷನ್ ಈ ತರ ಕಂಟೆಂಟ್ ಡಿಫ್ರೆಂಟ್ ಆಗಿ ಶೋ ಮಾಡೋ ಬಂದಾಗ ಯೂಸ್ ಮಾಡ್ಕೋತೀವಿ ಸ್ಪ್ಯಾನ್ ಟ್ಯಾಗ್. ಸೊ ಫಾಂಟ್ ವೇಟ್ ಬೋಲ್ಡ್ ಅಂತ ಹಾಕಿದ್ದೀನಿ ಇದಕ್ಕೆ. ಸೊ ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ. ಬರೀ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟಿಂಗಿಂಗ್ ಗೆ ಬರೀ ಬೋಲ್ಡ್ ಟ್ಯಾಗ್ ಅಂತಾನೆ ಸಪರೇಟ್ ಆಗಿದೆ. ಇದನ್ನ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ನಾವು. ಸೊ ಆ ಕಂಟೆಂಟ್ ಪರ್ಟಿಕ್ಯುಲರ್ ಕಂಟೆಂಟ್ ಬೋಲ್ಡ್ ಆಗಿ ಕಾಣಿಸುತ್ತೆ. ಇಟಾಲಿಕ್ ಅಷ್ಟೇ ಐ ಅಂತಿದೆ ಇಟಾಲಿಕ್ಗೆ. CSS ಪ್ರಾಪರ್ಟಿಲೂ ಇದೆ, ಅದಕ್ಕೆ ಟ್ಯಾಗು ಕೂಡ ಇದೆ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಈ ತರ. ಸೊ ಅದನ್ನು ಯೂಸ್ ಮಾಡಬಹುದು, ಇಲ್ಲಾಂದ್ರೆ ನಾವು CSS ಪ್ರಾಪರ್ಟಿನ ಯೂಸ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಓಕೆ. ಸೊ ಫಾಂಟ್ ಸೈಜ್ ಕೊಟ್ಮೇಲೆ ಲೈನ್ 8 ಕೊಡ್ತೀವಿ. ಸೊ ಲೈನ್ 8 ಬಂದು ಇದಕ್ಕೆ 20 ಪಿಕ್ಸೆಲ್ ಅಂತ ಅಪ್ಲೈ ಮಾಡಿ. ಸೊ ಲೈನ್ 8 ಏನಕ್ಕೆ ಅಂತಂದ್ರೆ, ಸೊ ನಿಮ್ಗೆ ದ ಗ್ಯಾಪ್ ಬಿಟ್ವೀನ್ ದಿ 2 ಲೈನ್ಸ್, ಈ 2 ಲೈನ್ ಮಧ್ಯೆ ಎಷ್ಟು ಗ್ಯಾಪ್ ಬೇಕು ಅಂತ ನಾವು ಡಿಫೈನ್ ಮಾಡ್ಕೊಳ್ಳೋಕೆ ಲೈನ್ 8 ಯೂಸ್ ಮಾಡ್ಕೊಳ್ಳೋದು. ಸೊ ಈಗ ನಾನು ಇದಕ್ಕೆ 16 ಪಿಕ್ಸೆಲ್ ಫಾಂಟ್ ಸೈಜು. ಸ್ಟ್ಯಾಂಡರ್ಡ್ ಫಾರ್ಮೆಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ +3 ಫಾಂಟ್ ಸೈಜ್ಗೆ ಏನೇ ಇದ್ರು ಲೈನ್ 8 +3 ಅಥವಾ +4 ಯೂಸ್ ಮಾಡ್ಕೊತೀವಿ. ಸೊ ಮೋಸ್ಟ್ ಆಫ್ ನಾವು +4 ಯೂಸ್ ಮಾಡೋದು. ಸೊ ಫಾಂಟ್ ಸೈಜ್ 16 ಪಿಕ್ಸೆಲ್ 20 ಹಾಕೋತೀವಿ. 20 ಪಿಕ್ಸೆಲ್ ಇದೆ 24 ಪಿಕ್ಸೆಲ್ ಹಾಕೋತೀವಿ.
ಲೈನ್ ಐಟ್. ಸೊ ಈ ಲೈನ್ ಐಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಬಿಟ್ವೀನ್ ದಿ ಟೂ ಲೈನ್ಸ್ ಗ್ಯಾಪ್ ಕೊಡೋಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ. ಸೊ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ರೆ ನಾವು, ನೀವು ನೋಡ್ಬೋದು ಬಿಟ್ವೀನ್ ದಿ ಟೂ ಲೈನ್ಸ್ ಗ್ಯಾಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀಸನ್ಗೆ ನಾವು ಲೈನ್ ಐಟ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದ್ರಲ್ಲಿ ಡೌಟ್ ಇದೆಯಾ ಇಷ್ಟರಲ್ಲಿ? ಇಲ್ಲ ಬೈ. ಓಕೆ, ಸೊ ಸೇಮ್. ಸೊ ಇದು ಫುಲ್ ಬೋಲ್ಡ್ ಆಗಿದೆ. ಸೊ ಇದನ್ನ ಸೆಕೆಂಡ್ ರೋ ಹಾಕೋತೀನಿ. ಇದು ಥರ್ಡ್. ಸೊ ಇದು ಫುಲ್ ಬೋಲ್ಡ್ ಇದೆ ಅಲ್ವಾ? ಸೊ ಸೇಮ್. ಸೊ ನಮ್ಗೆ ಫಾಂಟ್ ಫ್ಯಾಮಿಲಿ ಏರಿಯಲ್ಲೇ ಬೇಕು, ಫಾಂಟ್ಸ್ 16 ಪಿಕ್ಸೆಲ್ ಎಲ್ಲ ಸೇಮ್ ಐತೆ ಅಂದ್ರೆ ಇದನ್ನು ಕಾಪಿ ಮಾಡ್ಕೊತೀನಿ ಮೇಲ್ಗಡೆ ಸ್ಟೈಲ್ದೇನೆ, ಪೇಸ್ಟ್ ಮಾಡ್ಕೊಂಡು ಸೇವ್. ಬಟ್ ಇದು ಬೋಲ್ಡ್ ಆಗಬೇಕು ಫುಲ್. ಸೊ ಅದಕ್ಕೆ ಇಲ್ಲಿ ನಾನು ಫಾಂಟ್ ವೇಟ್ ಬೋಲ್ಡ್ ಅಂತ ಕೊಟ್ಕೊತೀನಿ. ಸೊ ಈಗ ನಮ್ಗೆ ಈ ಪ್ಯಾರಾಗ್ರಾಫ್ಗೂ ಗ್ಯಾಪ್ ಬೇಕು. ಸೊ ಅವಾಗ ಮತ್ತೆ ನಾವು ಪ್ಯಾಡಿಂಗ್ ಟಾಪ್ ಸೊ ಬಿಟ್ವೀನ್ ಟೂ ಪ್ಯಾರಾಗ್ರಾಫ್ಸ್ ನಾವೀಗ ಪ್ಯಾಡಿಂಗ್ ಕೊಟ್ಕೊಂಡಿದ್ದೀವಿ ಟಾಪ್ 10 ಆರು ಸರಿ. ನಿಮ್ ಡಿಸೈನ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೋತೀವಿ ಪ್ಯಾಡಿಂಗ್ ಟಾಪ್ ಇಲ್ಲಿ. ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಥರ್ಡ್ ಪ್ಯಾರಾಗ್ರಾಫ್ ಸೇಮ್ ಸ್ಟೈಲ್. ಸೊ ಇದಕ್ಕೆ ಬೋಲ್ಡ್ ಬೇಡ, ಸೊ ಇದನ್ನ ಬೋಲ್ಡ್ ರಿಮೂವ್ ಮಾಡ್ತೀನಿ ನಾನು. ಸೊ ಇಷ್ಟಿದೆ. ಸೊ ಕಂಟೆಂಟ್ ಏನೆಲ್ಲ ಡೌಟ್ ಇದೆಯಾ? ಕ್ಲಿಯರ್ ಇದೆ. ಸೊ ಹಾಗಿದ್ರೆ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಇವತ್ತು ನಾಳೆ. ಇಷ್ಟೇ ಇದೇ ತರ ಬ್ಲಾಕ್ಸ್ ಕ್ರಿಯೇಟ್ ಮಾಡಿ, ಒಂದು ವಿಮ್ ಬ್ರೌಸರ್, ಒಂದು ಲೋಗೋ, ಮತ್ತೆ ಒಂದು ಕಂಟೆಂಟ್ ಬ್ಲಾಕ್ಸ್. ಸೊ ನೆಕ್ಸ್ಟ್ ಸೆಷನ್ ನಾಳೆ ತಗೋಣ. ಇದನ್ನ ಪ್ರಾಕ್ಟೀಸ್ ಮಾಡಿ ಇವತ್ತು. ಏನಾದ್ರು ಡೌಟ್ ಇದ್ರೆ ನಾನು ಮತ್ತೆ ಕನೆಕ್ಟ್ ಆಗೋಣ. ಓಕೆನಾ? ಓಕೆ ಬೈ. ಬೈ ಒಂದು ಡೌಟ್ ಇತ್ತು. ಇವಾಗ ಹೇಳಿ. ನೆಸ್ಟೆಡ್ ಟೇಬಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಯಾವಾಗ ನಮ್ಗೆ ಅಲೈನ್ಮೆಂಟ್ ಒಂದೇ ಕಡೆ ಇರಬೇಕು ಅಂದ್ರೆ, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ ಕೆಳಗೆ ಒಂದು ಬಟನ್ ಇರುತ್ತೆ ಅಂತ ಅನ್ಕೊಂಡ್ರೆ, 3 ಇಮೇಜ್ ಇರುತ್ತೆ, ಅದು ಪಕ್ಕದಲ್ಲೇ ಬರುತ್ತೆ 3 ಇಮೇಜ್ ಕೂಡ. ಅದ್ರ ಕೆಳಗೆ ಬಟನ್ ಕೂಡ ಅದೇ ಸೇಮ್ ಅಲೈನ್ಮೆಂಟ್ ಅಲ್ಲೇ ಇರಬೇಕು. ಸೊ ಈ ತರ ಇದ್ದಾಗ ನಾವು ನೆಸ್ಟೆಡ್ ಟೇಬಲ್ ಯೂಸ್ ಮಾಡ್ಕೊಂಡ್ರೆ ಹೌದು, ನೆಕ್ಸ್ಟ್ ಟೇಬಲ್ ಯೂಸ್ ಮಾಡ್ಕೊತೀವಿ. ಹೌದು. ಸೊ ಈಗ ನಮ್ಗೆ ಪಕ್ಕದಲ್ಲೇ ಇದು CTA ಬಟನ್ ಬೇಕು ಅಂತ ಹೇಳಿ, ಅವಾಗ ನಾವು TD 3 ಕಾಲಮ್ಸ್ ತಗೋತೀವಿ. ನಿಮ್ ಎಕ್ಸಾಂಪಲ್ ತಗೊಂಡ್ರೆ ಇದನ್ನ ಜಸ್ಟ್ ಹೇಳಿರ್ತೀನಿ, ಬಟ್ ಈಗ ಮಾಡೋದ್ ಬೇಡ, ಅದು ಇನ್ನೊಂದ್ ದಿವಸ ತಗೋಣ ಅದನ್ನ. ನೆಕ್ಸ್ಟ್ 3 ಕಾಲಮ್ಸ್ ಸೊ ಟೇಬಲ್. ಸೊ ಈಗ ನನಗೆ ನೀವ್ ಹೇಳ್ದಂಗೆ 3 ಕಾಲಮ್ಸ್ ಪಕ್ಕನೆ ಬೇಕು CTA ಬಟನ್ಸ್. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಈ ತರ ನಾವು 3 ರೋಸ್ ಬೇಕು ಅಂದಾಗ TR TD ಅಂತ ತಗೋತಾ ಇದ್ವಿ, ನೆನಪಿದ್ರೆ ಅಲ್ವಾ? TR to TR ತಗೋತಾ ಇದ್ವಿ. ಇದು ಇಲ್ಲಿ 3 ಕಾಲಮ್ಸ್ ಬೇಕು ಅಂದಾಗ ಏನ್ ಮಾಡ್ತೀವಿ, ಒಂದೇ TR ಬಟ್ 3 TDs. 1 2 3. ಸೊ ಇದು 3 ಕಾಲಮ್ಸ್ ಇದು. ಸೊ ಈ ತರ ಪಕ್ಕನೆ ಬರುತ್ತೆ ಇದು. ಒನ್ ಟೂ ತ್ರೀ ಈ ತರ ಪಕ್ಕನೆ ಬರುತ್ತೆ ಇದು ಒಂದೇ ರೋ ಒಳಗೆ. ಓಕೆ.
ಇದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಫಸ್ಟ್ ಇಷ್ಟು ಕ್ರಿಯೇಟ್ ಮಾಡೋಣ ಇವತ್ತು. ಇದು ಕ್ರಿಯೇಟ್ ಮಾಡಿದ್ಮೇಲೆ ಮೊಬೈಲ್ ವರ್ಷನ್ಗೆ ಯಾವ ತರ ಅಪ್ಲೈ ಮಾಡೋಣ ಅಂತ ಮೀಡಿಯೋ ಕ್ವೆರಿ ಬರೆಯೋಣ ಇಷ್ಟಕ್ಕೇನೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಓಕೆನಾ? ಇರ್ಬೇಕು. ಓಕೆ. ರೆಕಾರ್ಡಿಂಗ್ ಸ್ಟಾಪ್. ಓಕೆ, ಇನ್ 10 minutes ಸರ್ ಕ್ಲಾಸ್ ತಗೋತಾರೆ. ಆನ್ಲೈನ್ ಅಲ್ಲೇ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.